ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕೆಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವಿಚಾರತೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಯಾರು ನಿನ್ನೆ ಸಂಜೆ ಮುಂದೆ ಹೊಲಕ್ಕೆ ಹೊಂಟಿದ್ರಿ, ಊಟ ಮಾಡಿ ಹೊಲಕ್ಕೆ ಹೊಂಟಿದ್ರು ಗಾಡಿ ತೊಗೊಂಡು. ಇವಾಗ ಯಾರೋ ಕಾರ್ ಗಾಡಿಯಾರೋ ಬಿಡಿಸ್ಕೊಂಡು ಹೋಗ್ಯಾರ ಸರ್. ನಾವು ಬಿಡಿಸ್ಕೊಂಡು ಹೋದ 10 ನಿಮಿಷ ಅಲ್ಲಿ ಯಾರಿಗೂ ನೋಡಿದ್ದ ಇಲ್ಲ, ಅಜ್ಜ ಬಿದ್ದಾನು, ನಿಮ್ಮ ಅಪ್ಪ ಬಿದ್ದಾನು, ಬಂದು ರಗತ್ ಬರತ್ತದ ಬಾಯಾಗ ಮುಗಿನಾಗ ಅಂತಂದರು. ನಾವು ಹೋಗಿ ನೋಡೋಕೆ ನಾನು ಸಿಕ್ಕಾಬಿಟ್ರಿ ರಗತ್ ಬರತ್ತೈತ್ರಿ. ಒಂದು ನಮ್ಮ ದೋಸ್ತನ ಕಾರ್ ಗಾಡಿ ತರಿಸ್ಕ್ಯಾರ, ಆಂಬುಲೆನ್ಸ್ ಫೋನ್ ಹಚ್ಚಿರಿ, ಬರಲಿಲ್ಲ ರೀ ಆಂಬುಲೆನ್ಸ್ ಸಟ್ನ. ನಮ್ಮ ದೋಸ್ತನ ಕಾರ್ ಗಾಡಿ ತೊಗೊಂಡು ಬಂದು ಅಲ್ಲೇ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋದೆವು. ಅಲ್ಲಿ ಇನ್ನೂ ಜೀವ ಇತ್ತು ರೀ. ಆಸ್ಪತ್ರೆಗೆ ಹೋಗ್ಕೊಂಡು ಅಂದ್ರೆ ಜೀವ ಹೋಗ್ಬೇಕನ್ನಕಂದ್ರಿ. ನಮ್ಮೊಂದು ಎಲ್ಲರೂ ದೊಡ್ಡ ಕರ್ಕೊಂಡು ರೀ. ಅಲ್ಲಿ ಬಿ ಪಿ ಲೋ ಆಗೈತಿ, ಇದಾಗೈತಿ ಅಂತೇಳಿ ಅಲ್ಲೇ ಇಟ್ಕೊಂಡು ಅಲ್ಲೇ ಉಳಿತೀರಿ. ನಮ್ಮ ಅಪ್ಪಂದು ಕಟ್ಕೊಡ್ರಿ, ಅಮೃತ ಹೊಲಕ್ಕೆ ಕಟ್ಕೊಡ್ರಿ. ಏನಿಲ್ಲ ರೀ, ಅವ್ರ ಅಮೌಂಟು ಹೊಲಗದ್ದು ಅಂತ ಅವ್ರು ಕೋರ್ಟ್ನೇ ನ್ಯಾಯ ಇದ್ದು ರೀ. ಅದನ್ನೇನು ಯಾರು ಉದ್ದೇಶಪೂರ್ವಕ ಹೊಡೆದಾರೋ ಏನು ಹೊಡೆದಾರೋ ಒಟ್ಟು ಹೊಡೆದ ನಮ್ಮಪ್ಪ ನಾನು ಅವತ್ತ ಮಾಡ್ಯಾರ ರೀ. ಏನೋ ನಾವು ಕೋರ್ಟ್ನ ನಮ್ಗೆ ಅವ್ರು ಬರೋದಾಗಿತ್ತು ಹೊಲ ಮನೆಗೆ ಕೋರ್ಟ್ನ ನ್ಯಾಯದವ್ರಿ. ಅವ್ರ ಮ್ಯಾಗ ಸಂಶಯ ರೀ. ಅವ್ರ ನಮ್ಮ ಊರಾನ ಅರ್ದಾರ ಜಾಲವ್ ಅಂತ ಹೇಳ್ತಾರೆ. ಅದು ಹೊಲದ ಸ್ವಲ್ಪ ನ್ಯಾಯ ಇತ್ತು ಅವರು. ಅವ್ರ ಮ್ಯಾಗ ಸಂಶಯ ರೀ. ಮತ್ತು ಹ್ಞೂ ರೀ, ಅದ ಒಂದು 5-8 ವರ್ಷ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಮಹಾಪೌರರ ಅವಧಿ ಮುಗಿದಿದ್ದು, ಚುನಾವಣೆಯನ್ನು ಮುಂದೂಡುವಂಥ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಕಾನೂನು ಬಾಹಿರ ನಿರ್ಣಯಗಳು ಮಾಡುವಂಥ ಪ್ರಯತ್ನ ಈಗಾಗಲೇ ಆಗಿದ್ದದ. ನಮ್ಮ ಇಬ್ಬರು ನಗರ ಸೇವಕರನ್ನು ಕಾಯ್ದೆಯಲ್ಲಿ ಇಲ್ಲಾದರೂ ಸಹ ಅದನ್ನು ಅವರ ಸದಸ್ಯರು ರದ್ದತಿ ಮಾಡುವಂಥದ್ದು ಮಾಡಿದ್ದಾರೆ. ಅದನ್ನು ನಾವು ಕೋರ್ಟಿಗೆ ಹೋಗಿದ್ದೇವೆ ಮತ್ತು ಸರ್ಕಾರ ಮಟ್ಟದಾಗೂ ಅದರ ಹೋರಾಟವನ್ನು ಮಾಡಿದ್ದೇವೆ. ಇದೇ ರೀತಿ ಗದಗಿನಾಗೂ ಇದು ಆಟ ಆಡಿದ್ದಾರೆ. ಅಲ್ಲೂ ಈ ಥರ ಒಟ್ಟಾರೆಯಾಗಿ ಇಡೀ ರಾಜ್ಯನಾಗ ಎಲ್ಲಿ ಭಾರತೀಯ ಜನತಾ ಪಕ್ಷದ ಆಡಳಿತದ ಅಲ್ಲಿ ಬೇಕಾಯ್ದೆಶೀರ ಅಧಿಕಾರಿಗಳು ಹಿಡ್ಕೊಂಡು ನಿರ್ಣಯಗಳು ಮಾಡಿ ಸದಸ್ಯತ್ವ ರದ್ದತಿ ಮಾಡುವಂಥದ್ದು, ಚುನಾವಣೆಯನ್ನು ಸಡನ್ಲಿಯಾಗಿ ಘೋಷಣೆ ಮಾಡುವಂಥದ್ದು, ಚುನಾವಣೆ ಮುಂದಿನ ದಿನ ರದ್ದತಿ ಮಾಡುವಂಥದ್ದು, ಈ ರೀತಿ ಆಟ ಆಡ್ತಾ ಇದ್ದಾರೆ. ಇವತ್ತು ನಾವು RC ಅವ್ರು ರಿಕ್ವೆಸ್ಟ್ ಮಾಡಿದ್ವಿ, ಬೇಗ ಚುನಾವಣೆ ಮಾಡಿರಿ, ಮಹಾಪೌರ ಅವಧಿ ಮುಗಿದಿದ್ದಾರೆ ಅಂತೇಳಿ. ಅವರು ವೋಟರ್ ಲಿಸ್ಟ್ ಪ್ರಿಪೇರ್ ಆಗಲಿಲ್ಲ. ಈಗಾಗಲೇ ವೋಟರ್ ಲಿಸ್ಟ್ ಒಂದು ಕೊಟ್ಟಿದ್ದಾರೆ ನಮ್ಗೆ. ಆದರೆ ಇವರು ವೋಟರ್ ಲಿಸ್ಟ್ ಹೊಸಾದು ಮಾಡಬೇಕಂತ ಹೇಳಿದ್ದಾರೆ. ಕೋರ್ಟ್ನಾಗ ಕೇಸಿದ್ದಾಗ ಹೆಂಗೆ ವೋಟರ್ ಲಿಸ್ಟ್ ಆಗ್ತದೆ, ಹಿಂಗೆ ನಾನು ಕಾನೂನು ತಂದ ಜೊತೆಗೆ ಮತ್ತೆ ಮಾತಾಡ್ತೀವಿ. ನಾಳೆಯಿಂದ ಒಟ್ಟು ಸೋಮವಾರ ಒಳಗೆ ಆಗಲಿಲ್ಲ ಅಂತಂದ್ರೆ ಸೋಮವಾರದಿಂದ ನಮ್ಮ ನಗರ ಸೇವಕರು ಪಕ್ಷದ ವತಿಯಿಂದ RC ಕಚೇರಿ ಅಂದ್ರೆ ಹೋರಾಟ ಪ್ರಾರಂಭ ಆಗ್ತದೆ. ಸಾಂಕೇತಿಕವಾಗಿ ದಿವಸ ನಾನು ನಿನ್ನೆ ಹಾಲು ತರಕ್ಕೆ ಹೋಗಿನಿ ಆ ಅಂಗಡಿಗೆ ಹಾಲು ತರಕ್ಕೆ ಹೋಗಿನಿ. ಮತ್ತು ನಮ್ಮ ಕಡೆ ರೊಕ್ಕ ಇತ್ತು ಮೊಬೈಲ್ದಾಗ. ನಾವು ಮರಾಠಿ ರೀ, ನಾನು ಕನ್ನಡ ಮಾತಾಡ್ತೀನಿ, ಹಂಗಿಲ್ಲ ಎಲ್ಲ ಭಾಷೆ ಮಾತಾಡ್ತೀನಿ, ಹಂಗಿಲ್ಲ. ಮತ್ತು ನಮ್ಮ ಮನ್ಯಾಗ ಇರ್ತಾವೆ ಹಾಲು ಮಾಡ್ತಾರೆ ಅಲ್ಲಿ ಹನುಮನ್ ಗುಡಿ ಬಾಜುಕ್ಕೆ. ಹಾಲು ಮಾಡ್ತಾರೆ. ಹಾಲು ಅವ್ರ ಫೋನ್ ಒಂದು ಅವ್ರದ್ದು ದೋಸ್ತ ನಿಖಿಲ್ ಎಲ್ಲೇ ಹೋದ ಅಂತ ಕೇಳಿನ. ಅಲ್ಲೇ ಐತಿ ಕುಂತಾರಲ್ಲಿ, ಆ ಕಡೆ ಬಾ ಅಂದ. ನನ್ನ ತಪ್ಪೈತಿ, ನಾ ಆ ಕಡೆ ಹೋಗಿದ್ದೆ. ಅವಾಗ ನಾ ಈ ಸಿರೆಬಿರ್ಕು ಇದು ಏನು ಮಾಡಂಗಿಲ್ಲ. ಆಮೇಲೆ ಬಾ ಅಂದ, ನಮಗೆ ಕುಡಿಸಿದ್ದಾರೆ. ಅವನು ಕೊಟ್ಟಾರ 90 ಕೊಟ್ಟಾರೆ. ಸುಳ್ಳು ಮಾತಾಡಂಗಿಲ್ಲ. ಮೆಗನ್ ಡ್ರೆಸ್ 90 ಕೊಟ್ಟ. ನಾನು ಕೊಟ್ಟಿನಿ 350 ರೂಪಾಯಿ, 3,500 ಇದು ಬಿಲ್ ಕೊಟ್ಟಿನಿ ನೋಡ್ರಿ ಸರ. ಅದನ್ನ ರೊಕ್ಕ ನಮ್ಮ ಮೊಬೈಲ್ದಾಗಿತ್ತು. ಅದನ್ನ ನೋಡಿದಾರೆ ಮತ್ತು ಸ್ವಲ್ಪ ಫೋನ್ ಕೊಡೋಂತ ಫೋನ್ ಕೊಟ್ಟಿನಿ. ಅವಾಗ ರೊಕ್ಕ ಕವರ್ದಾಗ ಹಾಕಿದ್ನಿ. ಅದು ನೋಡ್ಕೊಂಡು ಹೊರಗೆ ಹೋಗಿದ್ದಾರೆ ಮತ್ತು ಒಳಗೆ ಬಂದ. ಅವ್ನು ನಮ್ಮ ಕೈ ಕೊಟ್ಟ. ಮಾತಾಡ್ತೀನಿ ಅಂದ್ರೆ ನೀವು ಮರಾಠಿ ಒಳಗೆ. ಮತ್ತು ಅದ್ರಾಗ ನಮಗೆ ಡೌಟ್ ಬಂತು, ನಮ್ಮ ಕಡೆ ರೊಕ್ಕ ಎಷ್ಟು ಐತಿ ಸರ ನಮಗೆ ಗೊತ್ತಾಯ್ತು ನಮ್ಮ ಕಡೆ. ಆಮೇಲೆ ಸಿಮ್ ತಗೊಂಡ, ಸಿಮ್ ನೋಡಿಲ್ಲ ನಾ, ರೊಕ್ಕ ಅಷ್ಟು ನಮಗೆ ಡೌಟ್ ಬಂತು. ಇವ್ನು 4 ಲಕ್ಷ ತುಡುಕ್ ಮಾಡ್ತಾರೆ ಗೊತ್ತಾಯ್ತು. ಹೊಲ ಅವ್ರ ಹೊಲಗಳು ನಮ್ಮ ಹೊಲಗಳು ಆಜು ಬಾಜು ರೀ.
ಅವರು ದಿನ ಹೊಲಕ್ಕೆ ಸಾಯಂಕಾಲ ಹೋಗಾರ, ನಾವು ಅಲ್ಲಿ ಹೊಲಕ್ಕೆ ಯಾವಾಗ ಹೋಗ್ತಿದ್ರು. ಮನುಷ್ಯ ಚಲೋ ಇದ್ದಾವ. ಅವತ್ತ ಗೊತ್ತಾ, ಮತ್ತು ಹೊಲಕ್ಕೆ ಹೋಗಿ ನಾನು ಸಾಯಂಕಾಲ ಹೋಗಿದ್ದಾನು, ಹೋಗಿ ಕುಡ್ದಾನು ಹಿಂಗೆಲ್ಲ ಆಗಿಬಿಟ್ಟಿತ್ತು ಎಲ್ಲನೂ ಗದ್ದಲ. ಏನಾಗಿತ್ತಪ್ಪ ಇದು ಗಾಡಿ ಹೊಡ್ಕೊಂಡು ಹೋಗ್ಯಾರ, ಏನು ಸಸ್ಪೆಕ್ಟ್ ಅನುಮಾನಾಸ್ಪದ ಆಗೈತೆ ಅನುಕೂಲ ಪೊಲೀಸರು ಬಂದು ಎಲ್ಲರೂ ತಮ್ಮ ಇನ್ವೆಸ್ಟಿಗೇಷನ್ ಅವು ಎಲ್ಲ ಮಾಡಿ ಅದನ್ನು ಕುಲಂಕುಷವಾಗಿ ವಿಚಾರ ಮಾಡಬೇಕಂತೇಳಿ ಮನುಷ್ಯ ಚಲೋ ಐತ್ರಿ. ಮನುಷ್ಯ ಚಲೋ ಐತ್ರಿ. ಅವ್ರಿಗೆ ಇಬ್ಬರು ಗಂಡು ಮಕ್ಕಳು. ಅವ್ರ ಮಕ್ಕಳಿಗೆಲ್ಲ ಆಸ್ತಿ ಹಂಚಿಕೆ ಮಾಡ್ಯಾರ. ಮಾಡ್ಯಾರ ಎಲ್ಲ ಬರೋಬ್ಬರಿ ಇದ್ರಿ. ಅದು ಏನು ನಮಗೂ ಅದು ಲೇಟಾಗಿ ಹೋಗಿದವ್ರಲ್ಲ, ಅದು ಪರ್ಫೆಕ್ಟಾಗಿ ನಮಗೂ ಏನು ಹೇಳಕ್ಕೆ ಇಲ್ಲಿ ನೋಡಿದಿಲ್ಲ, ಕಚ್ಚೋದು ತಲೆಯಾಕೆ ಕಚ್ಚೋಗ್ತಾರೆ ಅದು. ಅದಕ್ಕೆ ಈಗ ಇಲ್ಲಿ ಇನ್ವೆಸ್ಟಿಗೇಷನ್ ಮೇಲೆ ಎಲ್ಲ ಗೊತ್ತಾಗೋದಲ್ರಿ. ಗಾಡಿ ಡ್ಯಾಮೇಜ್ ಆಗಿಲ್ಲ, ಸೈಕಲ್ ಮೋಟ್ರ್ ಇತ್ತು, ಬೈಕ್ನೂ ಡ್ಯಾಮೇಜ್ ಆಗಿಲ್ಲ, ಏನೂ ಆಗಿಲ್ಲ. ಬೈಕ್ ಡ್ಯಾಮೇಜ್ ಆಗಿಲ್ಲ. ಅದು ಏನು ಅನ್ನೋದು ಈಗ ಇನ್ವೆಸ್ಟಿಗೇಷನ್ ಮಾಡಿದಾಗ ನಮಗೂ ಏನೋ ಅದನ್ನು ಹೌದು, ಅದು ಯಾರು ತಪ್ಪು ಮಾಡಿದ್ರು ಅವ್ರನ್ನ ಕುಲಂಕುಷವಾಗಿ ಅಭ್ಯಾಸ ಮಾಡಿ ನ್ಯಾಯ ಸಿಗ್ಬೇಕು ಅವ್ರಿಗೆ. ಶಿವಾನಂದಪುರ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.